ದೆಹಲಿಗೆ ಹೋಗಿ ಬಂದರೂ ಕಮ್ಮಿಯಾಗದ ಯತ್ನಾಳ್ ಕೋಪ. ಸರ್ವಜ್ಞನ ವಚನದ ಮೂಲಕ ವಿರೋಧಿಗಳಿಗೆ ಯತ್ನಾಳ್ ಇದೀಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿ ಬಂದರೂ ಯತ್ನಾಳ್ ಕೋಪ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಸರ್ವಜ್ಞನ ವಚನದ ಮೂಲಕ ವಿರೋಧಿಗಳಿಗೆ ಬಸನಗೌಡ ಯತ್ನಾಳ್ ರವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಮುಗಿಸುತ್ತೇನೆ ಅನ್ನೋರು ಮೂರ್ಖರು ಎಂದು ಯತ್ನಾಳ್ ರವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ವಿರೋಧಿಗಳಿಗೆ ನನ್ನ ನಾಲಿಗೆ ಬಗ್ಗೆ ಮಾತನಾಡೋರಿಗೆ ಒಳ್ಳೆಯದಾಗಲ್ಲ ಎಂದು ಯತ್ನಾಳ್ ರವರು ಕಿಡಿಕಾರಿದ್ದಾರೆ. ನಮ್ಮ ಟಾರ್ಗೆಟ್ ವಿಜಯೇಂದ್ರ ಅಲ್ಲ ಎಂದು ಬಸನಗೌಡ ಯತ್ನಾಳ್ ಅವರು ಇದೇ ವಿಚಾರವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ನಾಯಕರ ನಡವಳಿಕೆ ನೋಡಿಕೊಂಡು ಸುಮ್ಮನೆ ನಾನು ಕೂರಲ್ಲ. ಈ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹೈಕಮಾಂಡ್ಗೆ ಗುಪ್ತವಾಗಿ ಪತ್ರವನ್ನ ಬರೆಯುತ್ತೇನೆ ಎಂದು ಬಸನಗೌಡ ಯತ್ನಾಳ್ ಅವರು ಹೇಳಿದ್ದಾರೆ. ದೆಹಲಿಗೆ ಹೋಗಿ ಬಂದರೂ ಕೂಡ ಯತ್ನಾಳ್ ಅವರ ಕೋಪ ಮಾತ್ರ ಕಮ್ಮಿ ಆಗಿಲ್ಲ. ಸರ್ವಜ್ಞದ ವಚನದ ಮೂಲಕ ವಿರೋಧಿಗಳಿಗೆ ಬಸನಗೌಡ ಯತ್ನಾಳ್ ರವರು ಇದೀಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬಿಜೆಪಿ ಬಣಬಡಿದಾಟ ಶುರುವಾಗಿದ್ದು ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ರವರು ಈಗಾಗಲೇ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನನ್ನ ನಾಲಿಗೆ ಬಗ್ಗೆ ಮಾತನಾಡೋರಿಗೆ ಯಾವತ್ತೂ ಕೂಡ ಒಳ್ಳೆಯದಾಗಲ್ಲ ಎಂದು ಬಸನಗೌಡ ಯತ್ನಾಳ್ ರವರು ವಿರೋಧಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಟಾರ್ಗೆಟ್ ವಿಜಯೇಂದ್ರ ಅಲ್ಲ ಎಂದು ಬಸನಗೌಡ ಯತ್ನಾಳ್ ಕಿಡಿಕಾರಿದ್ದಾರೆ. ಸ್ವಲ್ಪ ದಿವಸ ಹಾಕ್ರಿ ಖಾಯಂ ಸಾಲೆಂಟ್ ಆಗಿರುತ್ತೆ ಹೆಂಗೆ ನಮ್ದು ಜನಪರ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ. ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀವಿ. ಎಲ್ಲರ ಬಗ್ಗೆ ಬರೀತೀವಿ. ನಮ್ಮ ಟಾರ್ಗೆಟ್ ವಿಜಯೇಂದ್ರ ಅಲ್ರಿ. ನಮ್ಮ ಟಾರ್ಗೆಟು ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡಬೇಕು ಅನ್ನೋ ಟಾರ್ಗೆಟ್. ನಮ್ದೇನು ಟಾರ್ಗೆಟು ಒಂದು ಸರ್ಕಾರ ಆದಾಗ ಒಬ್ಬ ಪ್ರಾಮಾಣಿಕ ಒಳ್ಳೆಯ ಮುಖ್ಯಮಂತ್ರಿನ ಕೊಡಬೇಕು ಅನ್ನೋದು ನಮ್ಮ ಟಾರ್ಗೆಟ್. ಭ್ರಷ್ಟರಾಗಬಾರ್ದು ಅನ್ನೋದೇ ನಮ್ಮ ಟಾರ್ಗೆಟ್. ವಂಶವಾದದಿಂದ ದೂರ ಆಗಬೇಕು ಟಾರ್ಗೆಟ್. ಅದು ಹೇಳ್ತಾರಲ್ರಿ, ಮನೆಗೆ ಹೇಳ್ತಾರಲ್ಲ, ದಂಧೆ ಮಾಡಬೇಡ ಪೊಲೀಸರು ಬರ್ತಾರ. ಮನೆಗೆ ಹೇಳುದಿಲ್ಲ, ಸಣ್ಣದ ಹೊರಗೆ ಹೋಗ್ಬೇಡ ಪೊಲೀಸರ ಹಂಗೆ. ಸರ್ ನೀವು ಅಂಶವಾದ ಮಾತಾಡ್ತೀರಿ. ನಿಮ್ಮ ಸುತ್ತಮುತ್ತಲು ಇದ್ದವರೆಲ್ಲ ಅಂಶವಾದಿಗಳನ್ನ ನಾವು ಅವ್ರು ಸೀಮಿತ ಅದಾರ. ಅವರು ಎಲ್ಲಾನು ನನಗೆ ಬೇಕನ್ನೋರು ಇಲ್ಲ. ಈಗ ನನ್ನ ಮಗ ಬಂದಿದ್ದ ನನ್ನ ಕೂಡ, ನಮ್ದು ಕೋರ್ಟ್ ಕೇಸ್ ಇತ್ತು, ಬಂದಿದ್ದ. ಮತ್ತು ಏನು ಅವೇನ ಸ್ವಲ್ಪ ದಿವಸ ಹಾಕ್ರಿ ಖಾಯಂ ಸಾಲಿಂಟಾಗಿ. ಎಸ್, ಈಗಾಗಲೇ ಬಿಜೆಪಿಯಲ್ಲಿ ಬಣಬಡಿದಾಟ ಶುರುವಾಗಿದ್ದು ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ವಿರುದ್ಧ ಈಗಾಗಲೇ ಯತ್ನಾಳ್ ಬಣ ಏನಿದೆ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಲಿಂಬಾವಳಿ ಸೇರಿದಂತೆ ಸಾಕಷ್ಟು ನಾಯಕರು ಬಿವೈ ವಿಜಯೇಂದ್ರ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿವೈ ವಿಜಯೇಂದ್ರ ಅವರು ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಎಂದು ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಂದು ದೆಹಲಿಗೆ ಈಗಾಗಲೇ ಹೈಕಮಾಂಡ್ ಜೊತೆ ಹೋಗಿ ಮಾತುಕತೆಯನ್ನ ಕೂಡ ನಡೆಸಿ ಬಂದಿದ್ದಾರೆ ಬಸನಗೌಡ ಯತ್ನಾಳ್ ರವರು. ಆದ್ರೂ ಕೂಡ ಅವರ ಕೋಪ ಕಮ್ಮಿ ಆಗಿಲ್ಲ. ನನ್ನ ಬಗ್ಗೆ ಯಾರೇ ಮಾತನಾಡಿದ್ರು ಕೂಡ, ನನ್ನ ನಾಲಿಗೆ ಬಗ್ಗೆ ಯಾರೇ ಮಾತನಾಡಿದ್ರು ಕೂಡ ಅವರಿಗೆ ಒಳ್ಳೆಯದು ಯಾವುದೇ ರೀತಿ ಆಗೋದಿಲ್ಲ. ಜೊತೆಗೆ ನಾನು ಈಗಾಗಲೇ ಹೈಕಮಾಂಡ್ ಜೊತೆ ಒಂದು ಮುಕ್ತವಾಗಿ ಪತ್ರ ಬರೆಯಲು ಸಿದ್ಧನಿದ್ದೇನೆ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. Ashwavega English News. Coming soon. Your channel, your voice, your trust.